ಇನ್ನು ಈ ತುಳಸಿ ವಿವಾಹ ಅಂತ ಆಚರಣೆ ಮಾಡ್ತೀವಲ್ಲ, ಇದು ಯಾಕೆ? ಆಮೇಲೆ ಶ್ರೀಕೃಷ್ಣ ತುಳಸಿಯನ್ನ ಮದುವೆ ಆಗಿದ್ದರ ಹಿನ್ನೆಲೆ ಏನು ಗುರುಗಳೇ? ನೋಡಿ, ಇದಕ್ಕೆಲ್ಲವೂ ಸಹ ಪುರಾಣಗಳನ್ನು ಕೆದಕಬೇಕು ನಾವು. ಸರಿ. ವಿಷ್ಣು ಪುರಾಣದಲ್ಲಿ ಇದು ಉಲ್ಲೇಖವಾಗುತ್ತೆ. ತುಳಸಿ ಅನ್ನುವಂತಹ ಮೊದಲು ತುಳಸಿ ಹೆಂಗೆ ಹುಟ್ಟಿದಳು ಅಂತ ಹೇಳಬೇಕಂತ ಅಂದರೆ, ತುಳಸಿ ಹುಟ್ಟಲಿಕ್ಕೆ ಅದರದ್ದೇ ಆದ ಒಂದು ಪುರಾಣಗಳನ್ನು ನಾವು ಕೆತ್ಕೋಣ. ಮೊದಲು ತುಳಸಿನ ನಾವು 3 ಹೆಸರುಗಳಿಂದ ಕೂಗ್ತೇವೆ. ಒಂದು ನಾವು ತುಳಸಿ ಅಂತ ನಾವು ಆಡು ಭಾಷೆಯಲ್ಲಿ ಹೇಳ್ತೇವೆ, ಬೃಂದ ಅಂತ ಹೇಳ್ತೀವಿ, ವೃಂದ ಅಂತ ಹೇಳ್ತೀವಿ, ಪ್ರಸೀದ ಅಂತ ಹೇಳ್ತೀವಿ. ನಂತರದಲ್ಲಿ ಹೀಗೆ ಸುಮಾರು ನಾನಾ ಹೆಸರುಗಳಿಂದ ಕರೆಯುವಂಥದ್ದು ತುಳಸಿ ದೇವಿ. ತುಳಸಿ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದಂತಹ, ಅದರಲ್ಲೂ ಸಹ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದಂತಹ ಒಂದು ಪತ್ರೆ. ಶಿವನಿಗೆ ಬಿಲ್ವ ಪತ್ರೆ ಯಾಗೋ, ವಿಷ್ಣುವಿಗೆ ತುಳಸಿ ಪತ್ರೆ ಹಾಗೆ. ನೀವು ಆರಂಭದಲ್ಲಿ ಒಂದು ಶ್ಲೋಕವನ್ನು ಹೇಳಿದ್ರಿ, ಒಂದು ಹಾಡನ್ನು ಹೇಳಿದ್ರಿ, ವಲ್ಲನೋ ಹರಿವಲ್ಲನೋ ಎಲ್ಲವೂ ಇದ್ದು ತುಳಸಿ ಇಲ್ಲದ ಪೂಜೆಯನ್ನ ವಲ್ಲನೋ ಹರಿವಲ್ಲನೋ ಅಂತ. ನೀವು ಎಲ್ಲ ಅಷ್ಟೈಶ್ವರ್ಯಾದಿಗಳನ್ನೂ ಸಹ ಕೊಟ್ಟರು, ಒಂದು ಬಾರಿ ನೀವು ರುಕ್ಮಿಣಿ ಏನು ಮಾಡ್ತಿರ್ತಾಳೆ ಅಂತಂದರೆ, ತುಲಾಭಾರಕ್ಕೆ ಹೋಗ್ತಾನೆ ಶ್ರೀಕೃಷ್ಣ ಭಗವಂತ. ರುಕ್ಮಿಣಿ ಏನು ಮಾಡ್ತಾಳೆ, ಎಲ್ಲ ಪ್ರತಿಯೊಂದು ಆಭರಣಗಳನ್ನು ಒಂದು ಕಡೆ ತಕ್ಕಡಿಯಲ್ಲಿಡ್ತಾಳೆ, ಶ್ರೀಕೃಷ್ಣನನ್ನ ಒಂದು ತಕ್ಕಡಿಯಲ್ಲಿ ಕೂರಿಸ್ತಾಳೆ. ಎಷ್ಟು ಒಡವೆಗಳನ್ನು ಹಾಕ್ತಾ ಇದ್ರೂ ಸಹ ಶ್ರೀಕೃಷ್ಣನ ಸಮಾನಕ್ಕೆ ಅದು ಬರ್ತಾನೆ ಇರೋದಿಲ್ಲ. ತುಲಾಭಾರ ಕೊನೆಗಳು ಗೊತ್ತಾಗುತ್ತೆ, ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾಗಿರುವಂಥ ತುಳಸಿ ಅದಾಗ್ತಲೇ ಇದ್ರೆ ಇದು ಆಗೋದಿಲ್ಲ ಅಂದ್ಬಿಟ್ಟು ಭಕ್ತಿಯಿಂದ ಒಂದು ಥರ ತುಳಸಿಯನ್ನ ಆ ಆಭರಣದ ಮೇಲೆ ಹಾಕ್ತಾಳೆ, ತಕ್ಕಡಿ ಸಮಭಾಗಕ್ಕೆ ಬರುತ್ತೆ. ಅಂದರೆ ಮಹಾವಿಷ್ಣು ಪ್ರತಿಯೊಂದು ಅವತಾರದಲ್ಲಿಯೂ ಸಹ ತುಳಸಿಯನ್ನ ಅತ್ಯಂತ ಪವಿತ್ರತೆಯ ಪತ್ರವಾಗಿ ಅವನು ಇಟ್ಕೊಂಡಿರ್ತಾರೆ. ಅದಿಲ್ಲ ಅಂತ ಅಂದ್ರೆ ಅವರಿಗೆ ಆ ಪೂಜೆಗೆ ಸಾರ್ಥಕತೆ ಇಲ್ಲ ಅಂತ ಹೇಳುತ್ತೆ. ಎಲ್ಲ ಆಭರಣಗಳಿಗಿಂತಲೂ ತುಳಸಿ ಮಾಲೆ ಅವನಿಗೆ ಬೇಕು, ಅತ್ಯಂತ ಪ್ರಿಯ. ಹೀಗಿರಬೇಕಾದ್ರೆ ಹಿಂದೆ ವೃಂದ ಎಂಬ, ಅದು ವೃಂದ ಅಂತ ಏನಕ್ಕೆ ಬಂತು ಅಂತ ಹೇಳೋದಕ್ಕೆ, ವೃಂದ ಎಂಬ ಅತ್ಯಂತ ಪಾತಿವ್ರತೆ ಸ್ತ್ರೀ. ವೃಂದ ಆಕೆ ಹೆಸರು ವೃಂದ ಅಂತ. ಅವಳು ಎಷ್ಟು ಪಾತಿವ್ರತೆ ಇರ್ತಾಳೆ ಅಂತ ಅಂದರೆ, ಜಲಂಧರ ಅಂತ ರಾಕ್ಷಸ ಇರ್ತಾನೆ. ಈ ಜಲಂಧರ ರಾಕ್ಷಸನನ್ನ ಆಯಸ್ಸನ್ನ ಕಾಪಾಡುವಷ್ಟು ಪಾತಿವ್ರತೆ ಅವಳು. ಪಾತಿವ್ರತೆಯ ಶಕ್ತಿಯಿಂದ ಅವನಿಗೆ ಸಾವೇ ಬರ್ತಾ ಇಲ್ಲ. ಅವನಿಗೆ ಅಷ್ಟು ಪಾತಿವ್ರತೆ ಉಳ್ಳಂತವಳು ವೃಂದ. ಈ ಜಲಂಧರ ಅವನ ಅಟ್ಟಹಾಸ ಎಷ್ಟು ಎಲ್ಲೆ ಮೀರುತ್ತೆ ಅಂದ್ರೆ, ದೇವಲೋಕವನ್ನೆಲ್ಲವೂ ಸಹ ಅಲ್ಲಾಡಿಸುವಂತಹ ಶಕ್ತಿಗೆ ಹೋಗ್ಬಿಡುತ್ತೆ. ಇಂದ್ರ ಪದವಿಗೆ ಹೋಗ್ತಾನೆ, ಎಲ್ಲ ಕಡೆ ಅವನು, ಯಾಕೆಂದ್ರೆ ಅವನಿಗೆ ಸಾವೇ ಇಲ್ಲ. ಅವನ ಹೆಂಡತಿ ಪಾತಿವ್ರತೆಯ ಶಕ್ತಿಯಿಂದ ಅವನಿಗೆ ಸಾವೇ ಬರ್ತಾ ಇಲ್ಲ. ಅವನಿಗೆ ಯಾರನ್ನು ಸೋಲ್ಸುವಂತ ವ್ಯಕ್ತಿಗಳೇ ಸಿಗ್ತಾ ಇಲ್ಲ. ಅಷ್ಟು ಅವನು ಪರಾಕ್ರಮಶಾಲಿಯಾಗಿ ಬೆಳೀತಾ ಇರ್ತಾನೆ. ಎಲ್ಲ ಏನ್ ಮಾಡ್ತಾರೆ, ಮಹಾವಿಷ್ಣು ಬಳಿ ಹೋಗಿ ಮೊರೆ ಹೋಗ್ತಾರೆ. ಏನಪ್ಪ, ಈ ಜಲಂಧರನ್ನ ನಾವು ತಡ್ಕೊಳಕ್ಕಾಗ್ತಾ ಇಲ್ಲ, ಅವನು ಏನು ಮಾಡೋ ಸಂಹಾರವನ್ನು ಮಾಡೋಕ್ಕಾಗ್ತಿಲ್ಲ. ಇದನ್ನ ನೋಡಿದ್ರೆ ಎಲ್ಲ ನಮಗೆ ಹೇಳಿದ್ರೆ, ಹೆಂಡತಿಯ ಪಾತಿವ್ರತೆ ಶಕ್ತಿಯಿಂದ ಅವನಿಗೆ ಆ ಶಕ್ತಿ ಬಂದಿದೆ, ಅವನಿಗೆ ಆಯಸ್ಸು ಅದಕ್ಕೋಸ್ಕರ ಇದೆ ಅಂತ ಹೇಳ್ತಾರೆ. ಇದಕ್ಕೆ ನೀವೊಂದು ಮೋಕ್ಷ ಕೊಡಬೇಕು, ಅವನಿಗೆ ನೀವೇನಾದರೂ ಒಂದು ಮಾಡಬೇಕು ಅಂತ ಮಹಾವಿಷ್ಣು ಬಳಿ ಎಲ್ಲರೂ ಪ್ರಾರ್ಥನೆ ಮಾಡಿಕೊಂಡಾಗ ಮಹಾವಿಷ್ಣು ಜಲಂಧರ ರೂಪ ತಾಳ್ತಾನೆ. ಜಲಂಧರ ರೂಪ ತಗೊಂಡ್ಬಿಡ್ತಾನೆ ಮಹಾವಿಷ್ಣು. ಹೋಗಿ ಅವಳ ಪಾತಿವ್ರತೆಯ ಭಂಗವನ್ನ ಮಾಡ್ತಾನೆ. ಮಹಾವಿಷ್ಣು ಧರಿಸಿ ಆ ವೃಂದೆಯ ಪಾತಿವ್ರತೆಯ ಭಂಗವನ್ನ ಮಾಡಿದಾಗ ಜಲಂಧರ ಅವನಿಗೆ ಸಾವಾಗುತ್ತೆ. ಪಾತಿವ್ರತ್ಯವನ್ನ ಕೆಡಿಸಿದ್ದಕ್ಕಾಗಿ ಅದಕ್ಕೊಂದು ಏನೋ ಕಾರಣ ಬೇಕಲ್ಲ. ಆಗ ವೃಂದ ಅವಳನ್ನ ಏನ್ ಮಾಡ್ತಾಳೆ, ಅವನಿಗೆ ಶಾಪವನ್ನು ಕೊಡ್ತಾಳೆ. ನಿನ್ನ ಹೆಂಡತಿಯಿಂದ ನೀನು ದೂರವಾಗುವಂತಹ ದಿನಗಳು ಬರಲಿ ಅಂತ ಅವನಿಗೆ ಶಾಪ ಕೊಡ್ತಾಳೆ, ವಿಷ್ಣುವಿಗೆ. ಅದಕ್ಕೋಸ್ಕರವಾಗಿ ನೋಡಿ, ಮಹಾಲಕ್ಷ್ಮಿ ಅವನಿಂದ ಬೇಗ ದೂರವಾಗ್ತಾಳೆ. ಅಲ್ಲಿ ಭೃಗು ಮಹರ್ಷಿ ಬರ್ತಾರೆ, ಅಲ್ಲಿಂದ ತನ್ನ ವಕ್ಷಸ್ಥಲ ಕೊದಿತಾರೆ. ಅದನ್ನ ನೋಡಿದಂತ ಕೋಪಗೊಳ್ತಾಳೆ ಮಹಾಲಕ್ಷ್ಮಿ ಕೊನೆಗೆ ಅವನನ್ನ ಬಿಟ್ಟು ಹೊರಗಡೆ ಬರ್ತಾಳೆ. ಕೊನೆಗೆ ನಿನ್ನ ಪತ್ನಿಯಿಂದ ನಿನಗೆ ಶಪಿಸುವಂತಹ ದಿನಗಳು ಬರಲಿ ಅಂತ ಶಾಪ ಕೊಡ್ತಾಳೆ. ಕೊನೆಗೆ ನೋಡಿ, ಮಹಾಲಕ್ಷ್ಮಿ ಪದ್ಮಾವತಿ ಇಬ್ಬರು ಸಹ ಒಂದು ಬಾರಿ
ನಿನ್ನ ಹೃದಯ ಕಲ್ಲಾಗ್ಬಿಟ್ಟಿದೆಯಾ ಅಂತ ಹೇಳಿದಾಗ ಮಹಾವಿಷ್ಣು ಕಲ್ಲಾಗಿ ನಿಂತ ಅಂತ ಒಂದು ಕಥೆಯನ್ನು ಸಹ ನಾವು ಓಕೆ ನೋಡಿರ್ತೀವಿ. ಅದೇ ಶ್ರೀನಿವಾಸನನ್ನು ನಾವು ಇವತ್ತು ತಿರುಪತಿ ಇವತ್ತು ಸಹ ನಾವು